ಅದಕ್ಕೆ ಬಂದರೆ ಅದು ಬೇರೆ ಸುತ್ತಾನೆ ಮಾಡ್ತಾರೆ ಬರೀ. ಈಗ ಸೂರ್ಯಕಾಂತಿ ಗಿಡ, ಈ ಸೂರ್ಯಕಾಂತಿ ಗಿಡಗಳ ವಿಚಾರಕ್ಕೂ ಈ ವಿಡಿಯೋ ಕೊನೆಯಲ್ಲಿ ಬರೋಣ. ಇದು ಸಹ ನಮ್ಮ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಅದು ಯಾವ ಥರ ಅಂತೇಳಿ ಇದನ್ನು ಬೇಕಾದರೆ ಡ್ರಿಪ್ಪಲ್ಲಿ ಮಾಡ್ಬೋದು, ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ಬೋದು, ಅಥವಾ ಡ್ರೆಂಚಿಂಗ್ ಮುಖಾಂತರ ಮಾಡ್ಬೋದು. ಬುಡಗಳ ಬೇರೆಗಳು ಬಂತಂದರೆ ಸಾಮಾನ್ಯವಾಗಿ ಗಿಡ ಈ ಥರ ವೇಸ್ಟ್ ಆಗಿಬಿಡುತ್ತೆ. ಇದು ವೇಸ್ಟ್ ಆಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಇದೇ ರೀತಿ ಇದ್ದರೆ ಒಣಗೋಗ್ಬಿಡುತ್ತೆ. ಒಣಗಿ ರೈತರಿಗೆ ನಷ್ಟ ಆಗೋ ಚಾನ್ಸ್ ಎಲ್ಲ ಖಂಡಿತ ನಷ್ಟ ಆಗೇ ಆಗುತ್ತೆ. ಅದರಿಂದ ಈ ರೂಟ್ ಏನಿದ್ರೆ ಇದರಿಂದ ಕೆಳಗಡೆನೇ ರೂಟ್ ಇರಬೇಕು, ಮದರ್ ರೂಟ್ ಇರುತ್ತಲ್ಲ ಅದರಿಂದಲೇ. ನಮ್ಮ ವೀಕ್ಷಕರಿಗೆಲ್ಲನೂ ನಮ್ಮ ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ, ರೈತರು ಯಾವುದೇ ಸಂಶೋಧನೆಗಿಂತ ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಕಾರಣ ಏನಂದರೆ, ಕೆಲವೊಂದು ಸಲ ಬೆಳೆ ಬೆಳಿಬೇಕಾದ್ರೆ ನಾವು ತಗೊಳ್ತಕ್ಕಂಥ ಒಂದು ನಿರ್ಧಾರ, ಸರಿಯಾದ ನಿರ್ಧಾರ ಒಂದು ಬೆಳೆನ ಉಳಿಸ್ಬೋದು. ಅದೇ ನಾವು ತಗೊಳ್ಳೋ ತಪ್ಪು ನಿರ್ಧಾರ ಒಂದು ಬೆಳೆ ಚೆನ್ನಾಗಿರೋ ಬೆಳೆನ ಹಾಳು ಮಾಡುತ್ತೆ. ಇದೇ ರೀತಿ ರೈತರು ಕೆಲವು ಬೆಳೆಗಳಲ್ಲಿ ಅನುಭವಿಸಿರ್ತಾರೆ. ಆ ತಪ್ಪು ನಿರ್ಧಾರ ಕಾರಣ ಏನಂದರೆ, ಈಗ ನಾವು ಮಿರೇಬಲ್ ತೋಟಕ್ಕೆ ಬಂದ್ವಿ. ಮಿರೇಬಲ್ ರೋಸು ಕೃಷಿ ಬಗ್ಗೆ ನೀವು ಗೊತ್ತಿರ್ಬೋದು. ಮಿರೇಬಲ್ ಕೃಷಿನಲ್ಲಿ ಒಂದು ತಗೊಳ್ಳೋ ತಪ್ಪು ನಿರ್ಧಾರ ಅಂದರೆ ಸಣ್ಣ ನಿರ್ಧಾರ, ಅದು ಗಿಡಕ್ಕೆ ಒಳ್ಳೇದಾಗಲಿ ಅಂತ ನಾವು ಮಾಡೋದು. ರೈತರು ಒಂದು ಬೆಳೆನ ಹಾಳು ಮಾಡಬೇಕಂತ ಯಾವ ಉದ್ದೇಶದಿಂದ ಯಾವ ರೈತರು ಮಾಡೋದಿಲ್ಲ. ಆದರೆ ಇದನ್ನು ಎಲ್ಲ ಬೆಳೆಗಳಿಗೆ ಮಾಡಿದಾಗ ಇದಕ್ಕೆ ಬೆಳೆ ಮಾಡೋದಕ್ಕೆ ಹೋದರೆ ಖಂಡಿತ ಬೆಳೆ ಫೇಲ್ಯೂರ್ ಆಗುತ್ತೆ. ಈಗ ನಾವು ನೋಡ್ತಾರೋ ಮಿರೇಬಲ್ ತೋಟದಲ್ಲಿ ತೋಟ ಫೇಲ್ಯೂರ್ ಆಗಿದೆ, 8 ತಿಂಗಳ ಗಿಡ ಅಂತ ಹೇಳ್ಬೋದು. ಇದೇ ರೀತಿ ರೈತರು ತಮ್ಮ ತೋಟಗಳನ್ನ ಹಾಳು ಮಾಡ್ಕೋಬಾರ್ದು ಅಂತ ನಾವು ತಿಳಿಸೋ ಉದ್ದೇಶದಿಂದ, ಅಂದರೆ ಈ ಸಣ್ಣ ವಿಚಾರನ ನಮ್ಮ ರೈತರ ಮುಖಾಂತರ ವಿನಿಮಯ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಈಗ ಮಿರೇಬಲ್ ತೋಟದಲ್ಲಿ ಸಾಮಾನ್ಯವಾಗಿ ನಾವು ತರಕಾರಿ ಬೆಳೆಗಳು, ಟೊಮೊಟೊ ಹಾಗೂ ಬದನೆಕಾಯಿ ಈ ಥರ ಬೆಳೆಗಳು ಬೆಳಿಬೇಕಾದ್ರೆ ಮಣ್ಣಿಗೆ ಏರು ಮಡಿ ಮಾಡ್ತೀವಿ, ಅಂದರೆ ಬೆಡ್ ಮಾಡ್ತೀವಿ. ಸಾಲು ಮಾಡಿದ್ದ ಗಿಡ ನಾಟಿ ಮಾಡಿದ್ದಾದಮೇಲೆ 15ರಿಂದ 20 ದಿವಸದ ನಂತರ ಅದಕ್ಕೆ ಬುಡಕ್ಕೆ ಮಣ್ಣು ಹಾಕ್ತೀವಿ. ಸಾಮಾನ್ಯವಾಗಿ ಮಣ್ಣು ಹಾಕಿದಾಗ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಟೊಮೊಟೊ ಆಗಲಿ ಬೇರೆ ಬೆಳೆಗಳಾಗಲಿ. ಅಂದರೆ ರೋಸ್ಗೆ ಇದನ್ನು ತಪ್ಪು ಮಾಡಬಾರ್ದು. ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ಅಂದರೆ ಪ್ರತ್ಯಕ್ಷವಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಈಗ ಬಂದಿದ್ದೀವಿ. ಈಗ ನೀವು ಇದು ಎದುರುಗಳನ್ನು ನೋಡ್ತಾ ಇರ್ಬೋದು. ಈಗ ಸೂರ್ಯಕಾಂತಿ ಗಿಡ, ಈ ಸೂರ್ಯಕಾಂತಿ ಗಿಡಗಳ ವಿಚಾರಕ್ಕೂ ಈ ವಿಡಿಯೋ ಕೊನೆಯಲ್ಲಿ ಬರೋಣ. ಇದು ಸಹ ನಮ್ಮ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀವಿ. ಈಗ ಮಿರೇಬಲ್ ವಿಚಾರ ಅಂತ ಬರೋದಾದರೆ, ಆ ಕಸಿ ಮಾಡಿರೋ ಲೆವೆಲಿಂದ ಕೆಳಗಡೆನೇ ಮಣ್ಣು ಹಾಕ್ಕೋಬೇಕು. ಆ ಕಸಿನ ನಾವು ಮಣ್ಣಲ್ಲಿ ಮುಚ್ಚಿಬಿಟ್ರೆ ಅದು ಏನಾಗುತ್ತೆ ಅಂದ್ಬಿಟ್ಟು ನಾವು ನಿಮಗೆ ಪ್ರತ್ಯಕ್ಷವಾಗಿ ಈಗ ತೋರಿಸೋಣ. ಸಾಮಾನ್ಯವಾಗಿ ಇದು ಬೆಡ್ ಮಾಡೋದಕ್ಕೆ ಒಂದು 5ರಿಂದ 6 ಸಾವಿರ ರೂಪಾಯಿ ಒಂದು ಎಕರೆ ಖರ್ಚು ಮಾಡಿ ಬೆಡ್ ಮಾಡಿಸಿದ್ದು. ಆದರೆ ಇದನ್ನು ಲೇಬರ್ಸ್ ಇಟ್ಟು ಮತ್ತು ಆ ಮಣ್ಣನ್ನು ತೆಗೆಸೋದಕ್ಕೇನೆ ಸುಮಾರು 10 ಸಾವಿರ ರೂಪಾಯಿ ಖರ್ಚಾಯಿತು. ಇದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ನಾವು ವೀಕ್ಷಕರಿಗೆ ಈಗ ಪ್ರತ್ಯಕ್ಷವಾಗಿ ಈ ಥರ ಗಿಡಗಳು ಅನುಭವ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಇದು ಸುಮಾರು ಗಮನಿಸೋದಕ್ಕೆ ಸಾಧ್ಯ ಆಗಿರೋದಿಲ್ವೇನೋ, ಅಂದರೆ ಕೆಲವರು ಗಮನಿಸಿರ್ಬೋದೇನೋ. ಆದರೆ ಗಮನಿಸದೇ ಇರೋಂಥ ರೈತರಿಗೆ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಮತ್ತು ಈ ರೀತಿ ಆಗಿರೋ ಗಿಡಗಳನ್ನ ದಯವಿಟ್ಟು ಹೋಗಬಾರ್ದು. ಕಿತ್ತಾಕ್ದೇ ಹಾಗೆ ಡೆವಲಪ್ ಮಾಡಬೇಕು. ಇದನ್ನು ಕಿತ್ತಾಕ್ದೆ ಅದರಲ್ಲಿ ಈಗ ತೋರಿಸಿದ್ನಲ್ಲ ಆ ರೀತಿ ಕಸಿ ಕಟ್ಟಿರೋ ಜಾಗದವರೆಗೂ ಮಣ್ಣನ್ನು ತೆಗೆದುಬಿಟ್ರೆ, ಅಲ್ಲಿಂದ ಮಣ್ಣನ್ನು ತೆಗೆದ್ಮೇಲೆ ಅದು 15ರಿಂದ 20 ದಿವಸದಲ್ಲಿ ಮತ್ತೆ ಹೊಸ ಚಿಗುರು ಬರೋ ಅವಕಾಶ ಖಂಡಿತ ಇದೆ. ಅದನ್ನು ಗಿಡಗಳನ್ನು ಕಿತ್ತು ಹಾಳು ಮಾಡ್ಕೋಬಾರ್ದು. ಅದನ್ನೇ ಈಗ ಇಲ್ಲಿ ವಿಚಾರ ಗಮನಿಸ್ಬೋದು. ಇದು ಗಿಡ ವೀಕ್ ಆಗಿರೋದಕ್ಕೆ ಕಾರಣ ಏನು ಅಂತೇಳಿ ನಾವು ಸುಮಾರು ಪೋಷಕಾಂಶಗಳ ಕೊರತೆ ಅಥವಾ ಗೊಬ್ಬರದ ಕೊರತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಇಲ್ಲಿ ನಾವು ಹತ್ತಿರದಿಂದ ಗಮನಿಸ್ಬೋದು. ಈಗ ನಾವು ವೀಕ್ಷಕರಿಗೆ ಬಾಯಲ್ಲಿ ಹತ್ರ ನೋಡಿ, ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ಬುಡಕ್ಕೆ ಮಣ್ಣು ಹಾಕಿರ್ತೀವಲ್ಲ, ಅಲ್ಲಿ ನೋಡಿ ಇಲ್ಲಿ ಅಂಟಾಕಿ ಅಂಟಾಕಿರೋದು ಅಂತ ಹೇಳ್ತಾರೆ. ರೋಸ್ಗೆ ಇಲ್ಲಿ ಅಂಟಾಕಿರ್ತಾರಲ್ವ, ಇದರಿಂದ ಮೇಲ್ಗಡೆಗೆ ಮಣ್ಣು ಹಾಕಿರೋದ್ರಿಂದ ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ರೋಸ್ ಕಡ್ಡಿನಲ್ಲೆಲ್ಲ ರೂಟ್ಸ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಇಲ್ಲಿ ಸಾಮಾನ್ಯವಾಗಿ ರೋಸಲ್ಲಿ ಅಂಟಾಕಿರ್ತಾರಲ್ವ, ಇದರಿಂದ ಕೆಳಗಡೆ ಬೇರೆಗಳಿರಬೇಕಿದು. ಇಲ್ಲಿಂದ ಮೇಲ್ಗಡೆ ಬೇರೆಗಳು ಬಂತಂದರೆ ಸಾಮಾನ್ಯವಾಗಿ ಗಿಡ ಈ ಥರ ವೇಸ್ಟ್ ಆಗಿಬಿಡುತ್ತೆ. ಇದು ವೇಸ್ಟ್ ಆಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಇದೇ ರೀತಿ ಇದ್ದರೆ ಒಣಗೋಗ್ಬಿಡುತ್ತೆ. ಒಣಗಿ ರೈತರಿಗೆ ನಷ್ಟ ಆಗೋ ಚಾನ್ಸ್ ಎಲ್ಲ ಖಂಡಿತ ನಷ್ಟ ಆಗೇ ಆಗುತ್ತೆ. ಅದರಿಂದ ಈ ರೂಟ್ ಏನಿದ್ರೆ ಇದರಿಂದ ಕೆಳಗಡೆನೇ ರೂಟ್ ಇರಬೇಕು, ಮದರ್ ರೂಟ್ ಇರುತ್ತಲ್ಲ ಅದರಿಂದಲೇ ಇರಬೇಕು. ಇಲ್ಲಿಂದ ಮೇಲ್ಗಡೆ ಬಂದಿರೋದನ್ನೆಲ್ಲ ಗಮನಿಸ್ಬೋದು. ಇಲ್ಲಿ ಕಸಿ ಕಟ್ಟಿರೋದ್ರಿಂದ ಮೇಲ್ಗಡೆ ಮಣ್ಣು ಹಾಕಿರೋದೇ ಇದು ಮೇನ್ ಪ್ರಾಬ್ಲಮ್, ರೀಸನ್ ಇದು. ನೋಡಿ, ಈಗ ಇಲ್ಲಿ ಕಸಿ ಕಟ್ಟಿರೋದು ಈ ಜಾಗದಲ್ಲಾದರೆ ನೋಡಿ, ಮಣ್ಣು ಈ ಲೆವೆಲ್ವರೆಗೂ ಹಾಕಿದೆ ಮಣ್ಣಿದು. ನೋಡಿ, ಇಲ್ಲಿ ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ ಮೇಲ್ಗಡೆ ಬಂದಿದೆ. ಕಸಿ ಕಟ್ಟಿರೋದಿನ್ನ ಕೆಳಗಡೆ ಇದೆ, ನಿಮಗೆ ಬೇರುಗಳು ಇಲ್ಲಿ ಮೇಲ್ಗಡೆ ಬಂದಿದೆ. ಇದೇ ಪ್ರಾಬ್ಲಮಿಂದನೇ ಗಿಡ ಈ ರೀತಿ ಆಗಿರೋದು. ಆದ್ದರಿಂದ ರೈತರು ಈ ತಪ್ಪನ್ನು ಮಾಡಬಾರ್ದು ಅಂತ. ಮದರ್ ರೂಟ್ ಇರುತ್ತಲ್ಲ ರೋಸಲ್ಲಿ, ಅದು ಡೆವಲಪ್ ಆಗೋದಕ್ಕೋಸ್ಕರ ಇದು ಕಲಿಸ್ತಾ ಇದ್ದೀವಿ. ಇದನ್ನು 1 kg ಪ್ಯಾಕೆಟ್ ಬಂದು ನಿಮಗೆ 200 ಲೀಟ್ರಲ್ಲಿ ಕಲಿಸ್ಬಿಟ್ಟು ಬೇಕಾದರೆ ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೋದು ಅಥವಾ ಡ್ರಿಪ್ ಮುಖಾಂತರನೂ ಅಪ್ಲಿಕೇಶನ್ ಮಾಡ್ಬೋದು. ಇದನ್ನು
ಈಗ ನಾವು ಇದನ್ನು ಒಂದು ಪ್ಯಾಕೆಟ್ 1 kg ತೊಗೊಂಬಂದು ಡ್ರಿಪ್ ಮುಖಾಂತರ 200 ಲೀಟ್ರ್ ನೀರಲ್ಲಿ ಕಲಿಸ್ಕೊಂಡು ಈಗ ಬಿಡ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಆ ಹೊಸ ರೂಟ್ಸ್ ಎಲ್ಲ ಕಟ್ಟಾಗಿರುತ್ತಲ್ವ, ಅದಕ್ಕೆ ಮದರ್ ರೂಟ್ ಡೆವಲಪ್ಮೆಂಟ್ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಯೂಮಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಮ್ ಇರ್ತಕ್ಕಂಥ ಕಾಂಬಿನೇಷನ್ ಈಗ ಕಲಿಸ್ಕೊಂಡಿದ್ದೀನಿ. ಈಗ ಡ್ರಿಪ್ ಮುಖಾಂತರ ನಾನು ಇಂಜೆಕ್ಟ್ ಮಾಡ್ತಾಯಿದ್ದೀನಿ ಗಿಡಕ್ಕೆ, ಯಾಕೆಂದರೆ ಫಾಸ್ಟಾಗಿ ಇದು ರೂಟ್ ಡೆವಲಪ್ಮೆಂಟ್ ಆಗಲಿ ಅಂತ. ಇಲ್ಲ ಹಂಗೆಲ್ಲ ಅದು ಮಾತ್ರ ಗಿಡ ಮಾತ್ರ ನಡೀತದೆ. ಕಸಿ ಮಾಡಿರೋ ಜಾಗ ಇಲ್ಲಿದೆ. ಸಾಮಾನ್ಯವಾಗಿ ಬೆಡ್ ಮಾಡಿ ಇರಬೇಕಾದ್ರೆ ಮಣ್ಣು ಈ ಲೆವೆಲ್ವರೆಗೂ ಹಾಕ್ಬಿಟ್ಟಿದ್ವಿ. ನೋಡಿ, ಈ ಬೆಡ್ ಲೆವೆಲ್ ಇದೆಯಲ್ಲ, ಇಲ್ಲಿವರೆಗೂ ಲೆವೆಲಾಗಿ ಮಣ್ಣು ಹಾಕ್ಬಿಟ್ಟಿದ್ದೀವಿ. ನೋಡಿ, ಅದರಲ್ಲಿ ಬುಡಕ್ಕೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಇಲ್ಲಿ ಡ್ಯಾಮೇಜ್ ಆದಮೇಲೆ ನೋಡಿ ಈ ಗಿಡ ಯಾವ ರೀತಿ ಆಗಿದೆ ಅಂತ. ಆದ್ದರಿಂದ ನಾವು ರೈತರು ಯಾವುದೇ ಕಾರಣಕ್ಕೂ ಈ ಥರ ಮಾಡ್ಕೋಬಾರ್ದು. ಈ ಥರ ಬೆಳೆಗೆ ಮಣ್ಣು ಹಾಕಿರೋ ಡ್ಯಾಮೇಜ್ ಆಗುತ್ತೆ. ಕಾರಣ ಈಗ ನೀವು ಅನ್ಕೋಬೋದು, ದೊಡ್ಡ ಗಿಡಕ್ಕೆ ಸಾಮಾನ್ಯವಾಗಿ ಮಣ್ಣು ಹಾಕಿರ್ತಾರೆ, ಅದಕ್ಕೇನು ತೊಂದರೆ ಆಗಿರೋದಿಲ್ಲ ಅಂತೇಳಿ ಅಂತ. ಅಂದರೆ ಇದನ್ನು ಎಷ್ಟು ದಿನ ಮಣ್ಣು ಹಾಕಬಾರ್ದು ಅಂತೇಳಿದ್ರೆ ಮಿನಿಮಮ್ ಕನಿಷ್ಠ 10 ರಿಂದ 11 ತಿಂಗಳು, ಅಂದರೆ 1 ವರ್ಷದವರೆಗೂ ಮಣ್ಣು ಹಾಕದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾಟಿ ಮಾಡಿ 3 ರಿಂದ 4 ತಿಂಗಳಲ್ಲಿ ಬುಡಕ್ಕೆ ಮಣ್ಣು ಹಾಕಿದಂಥ 100% ಗಿಡ ಫೇಲ್ಯೂರ್ ಆಗೇ ಆಗುತ್ತೆ. ನೀವು ಅದನ್ನು ಚೆಕ್ ಮಾಡಬೇಕಂದ್ರೆ ನಿಮ್ಮ ತೋಟದಲ್ಲಿ ಯಾವುದಾದ್ರು ಒಂದು ಸಾಲಿಗೆ ಆ ರೀತಿ ಮಾಡಿ ನೋಡಿ, ಆಗ ನಿಮಗೆ ಅನುಭವ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ. ಈ ಸಣ್ಣ ವಿಚಾರ ನಮ್ಮ ರೈತರೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿದೆ. ಈಗ ಒಂದು ಅಡುಗೆ ಎಣ್ಣೆ ಅಂತೂ ನೀವು ಕೇಳೋ ಹಾಗೆ ಇಲ್ಲ. ಆದ್ದರಿಂದ ಇದು ಮಧ್ಯದಲ್ಲಿ ವೇಸ್ಟ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡಿ ಸ್ವಂತ ಅಂದರೆ ಅಡುಗೆ ಎಣ್ಣೆ ಸ್ವಂತಕ್ಕೆ ಮಾಡಿಕೊಂಡು ಕೆಮಿಕಲ್ ಫ್ರೀಯಾಗಿ, ಈಗ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ನಿಮಗೆ ಎಲ್ಲ ಊರುಗಳಲ್ಲೂ ಗಾಣಗಳು ಸಿಗುತ್ತೆ. ಅದರಿಂದ ನಾವೇ ಬೀಜ ಬೆಳ್ಕೊಂಡು ಗಾಣಕ್ಕೆ ತಗೊಂಡೋಗಿ ಹಾಕ್ಕೊಂಡ್ರೆ 100% ಪ್ಯೂರಿಫೈ ಮತ್ತು ಕ್ವಾಲಿಫೈ ಆಗಿರೋ ಎಣ್ಣೆನ ಬಳಸ್ಬೋದು. ಮತ್ತು ಈ ಥರ ಕಾಯಿಲೆಗಳಿಗೆಲ್ಲನೂ ನಿಮ್ಗೆ ಗೊತ್ತಿರೋ ಪ್ರಕಾರ ಅಡುಗೆ ಎಣ್ಣೆನೇ ಎಲ್ಲ ಮೂಲ ಅಂತ ನಿಮಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಆದ್ದರಿಂದ ಈಗ ಏನು ಮಾಡಲಾಗದ ಪರಿಸ್ಥಿತಿನಲ್ಲಿ ಜನ ಇರ್ತಾರೆ. ಅದನ್ನ ರೈತರಾದರೆ ತಮ್ಮ ತೋಟಗಳಲ್ಲಿ ಅಂದರೆ ಬದುಗಳಲ್ಲಿ ಬಾರ್ಡ್ರ್ಗಳಲ್ಲಿ ಎಲ್ಲಿ ಸಿಗುತ್ತೆ ಚಾನ್ಸಲ್ಲಿ ಈ ರೀತಿ ಎಣ್ಣೆ ಕಾಳುಗಳನ್ನು ಬೆಳ್ಕೊಂಡು ಎಣ್ಣೆ ಮಾಡಿಕೊಂಡ್ರೆ ನಮ್ಮ ರೈತರ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಸಣ್ಣ ವಿಚಾರ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಳೋಣ ಅಂತ ತೀರ್ಮಾನಿಸಿ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದು ನಮ್ಮನ್ನು ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಇನ್ನು ದೋಸ್ತ ಸುಮ್ಮಿದಿರುತ್ತದೆ ಅದು ಮಳೆ ನೋಡಿ ಮಗೆ ಎಷ್ಟು ಇದ್ದಾವೆ ಒಡ್ದಿರೋದು ನಾವೇ ಹಿಡ್ಕೊಂಡು ಮಳೆ ಮಳೆ ಇದ್ದಿದ್ದು